ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂದು ಮಾರ್ನಿಂಗ್ ರೊಟೀನ ಶೇರ್ನ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ರೊಟೀನ್ ಬಂದು ಒಂದು ಕಡೆ ಅನ್ನಕ್ಕಿಟ್ಟು ನಾನು ಹೊರಗಡೆ ಹೋಗಿ ಸ್ವಲ್ಪ ಹುಡುಗಿ ಅದು ಮಾಡಿ ಬಂದಿದ್ದ. ನೈಟೇ ಪಾಲಕ್ಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಪಾಲಕ್ಕು ಕರಿ ಮಾಡ್ಬೇಕಂತಂದು. ಪಾಲಕ್ಕು ನಮ್ಮ ಅಮ್ಮು ಅಷ್ಟೊಂದು ಊಟ ಮಾಡಲಾಗ್ಯಾಳ, ಯಾಕೋ ಏನೋ ಗೊತ್ತಿಲ್ಲ. ಸ್ಟಾರ್ಟಿಂಗಿಂತೂ ಚಂದೇ ಊಟ ಮಾಡ್ತೀವಳು, ಬಟ್ ಈ ಮಧ್ಯದಾಗ ಪಾಲಕ್ ಅಂದ್ರೆ ಆಕಿಗೆ ಊಟನೇ ಮಾಡಲಾಗ್ಯಾಳ. ಪಾಲಕ್ ರೈಸ್ ಆಗಲಿ, ಪಾಲಕ್ ಕರಿ ಆಗಲಿ, ಮತ್ತು ಪಾಲಕ್ ಬ್ಯಾಳಿ ಮಾಡೋರು ಭೀ ಉಂಬಲಾಗ್ಯಾಳ. ಹಾಗಾಗಿ ಈ ಸರ್ತಿ ಸ್ವಲ್ಪ ವೆರೈಟಿ ಟ್ರೈ ಮಾಡಮಂತ ಹೆಸರು ಬೇಳೆಗದು ಹಾಕಿ ಮಾಡ್ತಾರಲ್ವ, ಈಗ ಪಾಲಕ್ ಆಗಲಿ ಮೆಂತ್ಯ ಪಲ್ಯ ಆಗಲಿ, ಬಟ್ ನಾನು ಇವತ್ತು ತೊಗರಿ ಬೇಳೆಗೆ ಹಾಕಿ ಮಾಡಮಂತ ನಾನು ಒಂದು ಕಡೆ ಅನ್ನಕ್ಕಿಟ್ಟು ತೊಗರಿ ಬ್ಯಾಳೆ ಒಂದು ಕಪ್ಪಷ್ಟು ತೊಗರಿ ಬ್ಯಾಳೆ ನೆನೆಕ್ಕಿ ಹೊರಗೆ ಹೋಗಿದ್ದ ಕಸ ದೋಡು ಬರ್ಲಾಕಂತಂದು ಹೊರಗೆ ಹುಡುಗಿ ಅದು ಮಾಡಿ ಬರತ್ತಾನೆ. ಇಲ್ಲಿ ತೊಗರಿ ಬೇಳೆ ಭೀ ನೆಂದಿವು. ಬಂದು ಹಸಿ ಖಾರದು ಕೊಟ್ಟು ಪಾಲಕ್ ಪಲ್ಯ ಸಲುವಾಗಿ ಬಗಾರ್ ಹೊಡ್ಕೊಳತ್ತೀನಿ. ಉಳ್ಳಾಗಡ್ಡಿ, ಮೆಣ್ಸಿನ್ಕಾಯಿ, ಜೀರಿಗೆ ಅವೆಲ್ಲ ಹಾಕ್ಕೊಂಡು ಸ್ವಲ್ಪ ಉಳ್ಳಾಗಡ್ಡಿ ಅದು ಫ್ರೈ ಆಗಿದ್ಮೇಲೆ ಪಾಲಕ್ ಕಟ್ ಮಾಡಿ ಇಟ್ಕೊಂಡಿದ್ದಿರ್ತದಲ್ವ, ಅದು ತೊಳೆದಿಟ್ಟಿದ್ದ. ಅದು ಹಾಕಿ ಸ್ವಲ್ಪ ಹಸಿ ಖಾರ ಕುಟ್ಕೊಂಡಿದ್ದ, ಅದೆಲ್ಲ ಹಾಕಿ ಚಂದ ಫ್ರೈ ಮಾಡ್ಲಿಕ್ಕೆ ಇಟ್ಟೀನಿ ಒಂದು ಕಡೆ. ಆ ಕಡೆ ಅದು ಪಾಲಕ್ ಅದು ಫ್ರೈ ಆಗತನ ಒಂದು ಕಡೆ ನಾನು ಸಾಮಾನು ತೊಳ್ಕೊಬೇಕಂತಂದು ತೊಳ್ಕೊಳತ್ತೀನಿ. ಯಾಕಂದ್ರೆ ನೈಟು ತೊಳೆದಿರಲಿಲ್ಲ. ಮತ್ತು ಹಂಗೆ ಒಂದೊಂದು ಸರ್ತಿ ಏನಾಯ್ತದಪ್ಪ ಅಂದ್ರೆ ಅಮ್ಮ ಬರೋಕ್ಕಿಂತ ಮುಂಚೆ ನನ್ನ ಕೆಲಸ ಏನೇನವ ಸ್ಕೂಲಿಂದ 4ಕ್ಕೆ ಹಂಗೆ ಬರ್ತಾಳಲ್ವ, ಆಕೆ ಬರತನ ನನ್ನ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಸಾಮಾನು ಇದ್ರೂ ಭೀ ತೊಳ್ಕೊತೀನಿ. ಏನಾಯ್ತದಪ್ಪ ಅಂದ್ರೆ ಈಗ ಆಕೆ ಬಂದಿದ ಮೇಲೆ ಆಕಿನ ಲಂಚ್ ಬಾಕ್ಸ್ ಇರ್ತದಲ್ವ, ಅದು ಒಂದೇ ಎಲ್ಲಿ ತೊಳೆಯೋದಾಯ್ತದ ಅಂತಂದು ತೊಳೆದಿರಲ್ಲ. ಹಾಗಾಗಿ ನೈಟ್ ಊಟ ಮಾಡಿವು ಮತ್ತು ಆಕಿನ ಲಂಚ್ ಬಾಕ್ಸ್ ಸಾಮಾನು ಅವೇನು ತೊಳೆಯೋದಿರಲ್ಲ, ಯಾಕಂದ್ರೆ ಮೊದಲೇಕಿ ಚಳಿ ಇಡ್ಲತ್ತವಲ್ವ. ಹಾಗಾಗಿ ನೆಕ್ಸ್ಟ್ ಮಾರ್ನಿಂಗೇ ತೊಳ್ಕೊಂಡ್ರೆ ಆಯ್ತು ಅಂತಂದು ಮಾರ್ನಿಂಗ್ ತೊಳಿಲತ್ತೀನಿ. ಒಂದು ಕಡೆ ತೊಳಿಲಕ್ಕ ಈ ಕಡೆ ತೊಳ್ಕೊತಾನೆ, ಒಂದು ಕಡೆ ಪಾಲಕ್ಕು ಹೊತ್ಲತ್ತದಂತ ನೋಡ್ದೆ ಅಂದ್ರೆ ಅಷ್ಟು ಸಾಮಾನು ಸಾಬೂನ್ಲಿಂತ ತಿಕ್ಕಿಟ್ಟಿನಿ, ಲಿಕ್ವಿಡ್ಲಿಂತ. ಮತ್ತು ಕೈ ತೊಳ್ಕೊಂಡು ಆ ಕಡೆ ಪಾಲಕ್ ಹೊತ್ಲತ್ತಿತ್ತು. ಹಾಗಾಗಿ ಬ್ಯಾಳೆ ಹಾಕಿದ್ರೆ ಕುದೀತಾ ಇರ್ತದೆ ಅಂತಂದು ಈ ಕಡೆ ಬ್ಯಾಳೆ ಹಾಕ್ಲತ್ತೀನಿ. ತೊಗರಿ ಬ್ಯಾಳೆ ನೆನೆಸಿಟ್ಟಿದ, ಯಾಕಂದ್ರೆ ಸ್ವಲ್ಪ ನೆನೆಸಿಡೋದ್ರಲಿಂತ ಗ್ಯಾಸ್ ಸ್ಟಮಕ್ ಭೀ ಚಂದ ಇರ್ತದೆ. ಹಾಗೆ ಮತ್ತು ಏನಪ್ಪ ಅಂದ್ರೆ ಜಲ್ದಿ ಕುದೀತವ ಬ್ಯಾಳೆ. ತೊಗರಿ ಬ್ಯಾಳೆ ಕುದಿಲಕ್ಕ ಲೇಟ್ ಬೇಕಲ್ವ. ಹಾಗಾಗಿ ಈ ಕಡೆ ನಾನು ಸಾಮಾನು ತೊಳಿಲಕ್ಕೆ ಇಟ್ಟಿನಲ್ವ, ಆ ಕಡೆಯಿಂದ ಮತ್ತು ನಮ್ಮ ಅಮ್ಮಗೆ ಅದು ಮೈ ಅದು ತೊಳ್ದು ಬಂದ ಮೇಲೆ ಒಂದು ಕಡೆ ಅವಲಕ್ಕಿ ನೆನೆಕ್ಕಿದ್ದೆ ನಾಷ್ಟ ಸಲುವಾಗಿ. ಇವತ್ತು ಆ್ಯಕ್ಚುಲಿ ಲೇಟಾಗಿತ್ತು ಏಳಕ್ಕೆ. ಹಾಗಾಗಿ ಅದು ದಿಢೀರಂತ ಆಗೋದಂದ್ರೆ ಅವಲಕ್ಕಿ ಸುಸ್ಲಾ, ಉಪ್ಪಿಟ್ಟಂತೂ ಸ್ವಲ್ಪ ಹೆಂಗೆ ಭೀ ಲೇಟ್ ಆಯ್ತದ ಅಂತಂದು ಅವಲಕ್ಕಿ ನೆನೆಕ್ಕಿದ. ಈ ಕಡೆ ಸಾಮಾನು ಇಟ್ಟಿದ್ದಲ್ವ, ಅವೆಲ್ಲ ಸಾಮಾನು ತೊಳಿಲತ್ತೀನಿ ಒಂದು ಕಡೆ. ಇವೆಲ್ಲ ತೊಳ್ಕೊಂಡ ಅಂದ್ರೆ ಲಂಚ್ ಬಾಕ್ಸು ಮತ್ತು ಗಂಗಳಗಳು ಬೇಕಲ್ವ, ಹಾಗಾಗಿ ಅವೆಲ್ಲ ತೊಳ್ಕೊಳತ್ತೀನಿ. ಈಗ ಏನೇನು ಖಾಲಿ ಆಗಿರ್ತಾವಲ್ವ ಅವು ಭೀ ಅವಾಗಿಂದವಾಗೆ ತೊಳೆದು ಇಟ್ಕೊತೀನಿ. ಇಲ್ಲಿ ಬಂದಿದ್ದು ಏನಪ್ಪ ಅಲತ್ತಂದ್ರೆ ಈಗ ತೊಳಿಬೇಕು ಮತ್ತು ಅದು ಖಾಲಿ ಮಾಡಬೇಕು, ಸಿಂಕ್ ಖಾಲಿ ಮಾಡಬೇಕು, ಮತ್ತು ಅದು ತುಂಬಬೇಕು, ಮತ್ತು ಅದು ಖಾಲಿ ಮಾಡಬೇಕು. ಅಂದ್ರೆ ತೊಳೆಯೋದು, ತಿಕ್ಕೋದು, ತುಂಬೋದು ಅದೇ ಆಗ್ಲತ್ತದ. ಅಂದ್ರೆ ಜಾಸ್ತಿ ಇಲ್ಲ. ಅಲ್ಲೇನು ಮಾಡ್ತಿದ್ದಪ್ಪ ಅಂದ್ರೆ ಹೊಸ ತೊಗೊಂಡೋಗಿ ಹೊರಗೆ ತೊಳಿತಿದ್ದ, ಒಂದೇ ಸರ್ತಿ ಜಮಾ ಮಾಡಿ ನೈಟು ಮಾರ್ನಿಂಗ್ದೆಲ್ಲ. ಇಲ್ಲಿಲ್ಲ, ನಾನು ಒಂದು ಸ್ವಲ್ಪ ಸಾಮಾನೆಲ್ಲ ತೆಗೆದಿಟ್ಟಿನಿ, ಎಲ್ಲ ಪ್ಯಾಕಿಂಗ್ ಮಾಡಿಟ್ಟಿನಿ. ಯಾಕಂದ್ರೆ ಸುಮ್ಮನೆ ನನಗೂ ಖಾಲಿ ಮಾಡೋ ಟೈಮಿಗೆ ಫುಲ್ ಹೆವಿ ಅನ್ನಿಸ್ತು. ಅದ್ರ ಸಲುವಾಗಿ ಎಲ್ಲ ಸ್ವಲ್ಪ ತೆಗೆದಿಟ್ಕೊಂಡೀನಿ. ಸ್ವಲ್ಪ ಇಟ್ಕೊಂಡೀನಿ ಮ್ಯಾಗ. ಹಾಗಾಗಿ ಅವಾಗಿಂದವಾಗೆ ತೊಳ್ಕೊಬೇಕಾಯ್ತದಲ್ವ ಸ್ವಲ್ಪ ಸಾಮಾನಿದ್ರು. ಹಾಗಾಗಿ ಈ ಕಡೆ ಪಲ್ಯ ಭೀ ಕುದೀತು. ನಾನು ಸಾಮಾನು ತೊಳೆತನ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಅದು ಬಾಜು ಸ್ಟವ್ ಮೇಲೆ ಹಾಕಿ ಈ ಕಡೆ ಅವಲಕ್ಕಿ ಸುಸ್ಲಾ ಮಾಡ್ಲಿಕ್ಕೆ ಬಗಾರ್ ಹೊಡ್ಕೊಳತ್ತೀನಿ. ಅದಕ್ಕೆ ಭೀ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ನಾವೆಲ್ಲ ವಿಡಿಯೋಗಳು ಯಾಕಂತ ಸ್ಕಿಪ್ ಮಾಡಿಬಿಟ್ಟಿನಿ. ಈ ಕಡೆ ಜೀರಿಗೆ ಮತ್ತು ಸಾಸ್ವೆ ಅದು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ ನಾನು. ಜೀರಿಗೆ ಸಾಸ್ವೆ ಎರಡು ಅವೆಲ್ಲ ಹಾಕಿ ಒಂದು ಕಡೆ ಶೇಂಗಾ ಹಾಕೀನಿ. ಕಂಪಲ್ಸರಿ ಶೇಂಗಾ ಅಂತೂ ಕಂಪಲ್ಸರಿ ಬೇಕು ನಮ್ಮ ಜಾನುಗೂ. ಹಾಗಾಗಿ ಶೇಂಗಾ ಹಾಕಿ ಈ ಕಡೆ ಫ್ರೈ ಆಗತ್ತನ ಲಂಚ್ ಬಾಕ್ಸ್ ಸಲುವಾಗಿ ಅನ್ನ ಪ್ಲೇಟ್ನಾಗ ಆರಿಡಮಿ ಅಂತಂದು ಅನ್ನಕ್ಕೆ ಹಾಕಿಟ್ಟಿನಿ ಪ್ಲೇಟ್ನಾಗ ಅನ್ನ. ಯಾಕಂದ್ರೆ ಸ್ವಲ್ಪ ಆರ್ತಂದ್ರೆ ನಮ್ಮ ಲಂಚ್ ಟೈಮಿನ ತನಕ ಸ್ವಲ್ಪ ಚೆಂದ ಇರ್ತದೆ. ಇಲ್ಲಾಂದ್ರೆ ಗರಮ್ ಗರಮ್ ಹಾಕ್ದೇವಿ ಬಾಕ್ಸ್ನಾಗ ಅಂದ್ರೆ ಸ್ವಲ್ಪ ಸ್ಮೆಲ್ ಅದು ಬರ್ತದೆ. ಹಾಗಾಗಿ ಅನ್ನ ಪಲ್ಯ ಮಿಕ್ಸ್ ಮಾಡಿಟ್ಟ ಅಂದ್ರೆ ಸ್ವಲ್ಪ ತಣ್ಣಗಾಗತ್ತೆ. ಅಂದ್ರೆ ನಮ್ಮ ಅಮ್ಮಗೂ ಮೇರಿ ಅದು ಹಾಕತನ ಆಕಿ ಟಿಫಿನ್ ಮಾಡತನ ಈ ಕಡೆ ಅದು ಅನ್ನ ಆರ್ತದ. ಆವಾಗ ನಾನು ಲಂಚ್ ಬಾಕ್ಸ್ನಾಗ ಹಾಕ್ಬೇಕಂತಂದು ಆರಿಡ್ತೀನಿ. ಈ ಕಡೆ
ಅರಿಶಿಣ ಸ್ವಲ್ಪ ಉಪ್ಪು ಹಾಕಿ ಇನ್ನು ಮಿಕ್ಸ್ ಮಾಡ್ಲತ್ತೀನಿ. ಇದಕ್ಕೆ ಮಸಾಲೆ ಏನೂ ಹಾಕ್ಲತ್ತಿಲ್ಲ ನಾನು, ಇಲ್ಲದ್ರೆ ಘರ್ಕುಲ್ ಮಸಾಲೆ ಹಾಕ್ತೀನಿ ಟಿಫಿನ್ಕಂದ್ರೆ ಅವಲಕ್ಕಿ ಸುಸ್ಲಕ್ಕ ಇದ್ರ ಹಳ್ಳಿನ ಸುಸ್ಲಕ್ಕ. ಬಟ್ ಅಮ್ಮಗೂ ಬೇಡ ಅಂದಿದ್ದ ಸಲುವಾಗಿ ನಾನು ಹಾಕಿಲ್ಲ. ಇನ್ನು ಕೊತ್ತಂಬರಿ ಅಂದ್ರೆ ಫ್ರೆಶ್ಶು ಇಷ್ಟು ಚಂದ ಸಿಕ್ಕ್ಯದ ಈ ಸರ್ತಿ. ಸ್ಮೆಲ್ ಅಂತೂ ಘಮ ಘಮ ಹೊಂಟದ. ಹಾಗಾಗಿ ನಾನು ಎಲ್ಲದ್ರಾಗ ಕೊತ್ತಂಬರಿ ಹಾಕ್ಲತ್ತೀನಿ. ಬಟ್ ನಮ್ಮ ಅಮ್ಮಗ ಜಾನುಗೆ ಇಷ್ಟ ಆಗಲಾಗ್ಯದ ಕೊತ್ತಂಬರಿ. ನಮ್ಮ ಅಮ್ಮ ತಿಂತಾಳ, ಇನ್ನು ಸ್ಕಿನ್ನಿಗಾಲಿ ಹೇರ್ಗಾಲಿ ಚಂದ ಅಂದ್ರೆ ತಿಂತಾಳ. ಬಟ್ ಜಾನು ಅಸ್ಸಲು ತಿಂಬಲ್ಲಳು, ಯಾವುದಕ್ಕೆ ಅಂದ್ರೂ ಭೀ ಆಕೆ ತಿಂಬಲ್ಲಳು. ಹಾಗಾಗಿ ಆಕೆಗೆ ಸ್ವಲ್ಪ ತೆಗ್ದು ತಿನ್ನಿಸ್ಬೇಕಾಯ್ತದ ಈ ಥರ ಹಾಕೋರ. ಇನ್ನು ನಮ್ಮ ಅಮ್ಮ ಅದು ಆಕಿಂದಕಿನೇ ಡ್ರೆಸ್ ಹಾಕೊಂಬೋದು ಅದು ಮಾಡೋದು ಮಾಡ್ಕೋತಾಳ. ಸ್ನಾನ ಮಾಡ್ಕೊಬಿಟ್ಟ ಅಂದ್ರೆ ಆಕಿನೇ ಡ್ರೆಸ್ ಎಲ್ಲ ತೆಗೆದಿಟ್ಟ ಅಂದ್ರೆ ಆಕಿನೇ ಡ್ರೆಸ್ಸು ಅವೆಲ್ಲ ಹಾಕೋತಾಳ. ಹಾಗಾಗಿ ನಂಗೆ ಸ್ವಲ್ಪ ಟೆನ್ಷನ್ ಇಲ್ಲ. ಇನ್ನು ನೆಕ್ಸ್ಟು ಜಾನು ಬಂದಾಗ ನೋಡ್ಕೊಂಬರಿ. ಇನ್ನು ಆಕಿ ಅಂದರೆ ಇಬ್ಬರು ಒಂದೇ ಸರ್ತಿ ರೆಡಿ ಆಯ್ತಾರ. ನಮ್ಮ ಜಾನು ಭೀ ಅಮ್ಮನ ಕೂಡನೇ ರೆಡಿ ಆಯ್ತಾಳ. ಹಾಗಾಗಿ ಟೆನ್ಷನ್ ಏನೂ ಇರಲ್ಲ ಅಂದ್ಕೊಂಡೀನಿ. ನೋಡಮ್ಮಿ ಮುಂದೆ ಹೆಂಗಾಯ್ತದ. ಇನ್ನು ಲಂಚ್ ಬಾಕ್ಸು ಮತ್ತು ನೀರಿನ ಬಾಟಲು ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಇವರಿಬ್ಬರಿಗೆ ಊಟ ಕೊಟ್ಟೀನಿ ರೆಡಿ ಮಾಡಿ. ಮತ್ತು ಡ್ರೆಸ್ ಅಮ್ಮಗೆಲ್ಲ ಯೂನಿಫಾರ್ಮ್ ಹಾಕಿ ಜಾನು ಭೀ ಸ್ನಾನ ಮಾಡ್ಯವಳು. ಇನ್ನು ಏನಪ್ಪ ಅಂದ್ರೆ ನಮ್ದು ಅಮ್ಮ ಸ್ವಲ್ಪ ಸ್ಲೋ ಉಣ್ತಾಳ, ಜಾನು ಉಣ್ತಾಳ. ಬಟ್ ಏನಾಗ್ಯದ ಅಂದ್ರೆ ಸ್ವಲ್ಪ ಮೊನ್ನೆ ಊರಿಗೆ ಅದು ಹೋಗಿದ್ದೇವಲ್ವ, ಫುಲ್ಲು ಚಳಿ. ಅದ್ರ ಸಲುವಾಗಿ ಕೈ ಕಾಲು ಎಲ್ಲ ಒಡೆದವ. ಹಾಗಾಗಿ ಈಗ ಸಾಬೂನು ಹಚ್ಚಿ ಮೈ ತೊಳೆದಂದ್ರೆ ಕೈಯೆಲ್ಲ ಹಿಂಗೆ ಪೌಡರ್ ಆಗಿ ಚುಮ್ ಇಡ್ಲತ್ತಿತ್ತು. ಹಾಗಾಗಿ ಆಕೆ ಉಂಬಲ್ದೇ ಹಾಗೆ ಕುಂತಿಳು ಜಾನು. ಅದ್ರ ಸಲುವಾಗಿ ಆಕೆಗೆ ಫಸ್ಟ್ ವಾಸ್ಲೈನ್ ಹಚ್ಚಿ ಕೈಗೆ ಮಾರಿಗೆಲ್ಲ ವಾಸ್ಲೈನ್ ಹಚ್ಚಿ ಆಕೆಗೆ ಮತ್ತು ನಾನೇ ತಿನ್ನಿಸ್ಲತ್ತೀನಿ ಒಂದೊಂದು ತುತ್ತು. ಇಲ್ಲ ಒಂದೊಂದು ಸರ್ತಿ ನಾಟಕ ಮಾಡ್ತಾಳೆ ತಿನ್ಲಾಕ, ಇಲ್ಲ ಒಂದೊಂದು ಸರ್ತಿ ತಾನೇ ಚಂದ ತಿಂತಾಳೆ, ಫಾಸ್ಟ್ ತಿಂತಾಳೆ. ಒಂದೊಂದು ಸರ್ತಿ ಅಂತೂ ತಿಂಬಲ್ಲ ಏನಿಲ್ಲ. ಹಾಗಾಗಿ ನಾನೇ ಒಂದೊಂದು ಸರ್ತಿ ತಿನ್ನಿಸ್ಬೇಕಾಯ್ತದ. ಇನ್ನು ರೆಡಿ ಮಾಡಿ ಅವ್ರು ತಿಂದ ಮೇಲೆ ಇನ್ನು ಕರ್ಕೊಂಡು ಹೋಗಿ ಅಮ್ಮಗೂ ಸ್ಕೂಲಿಗೆ ಬಿಟ್ಟು ಬಂದ. ಇನ್ನು ಜಾನು ಭೀ ಹೆಂಗೆ ಸ್ನಾನ ಮಾಡಿಳಲ್ವ, ಇನ್ನು ಬಂದ ಮೇಲೆ ನಾವೇ ಸ್ನಾನ ಮಾಡಿಕೊಂಡು ಮತ್ತು ದೇವ್ರಿಗೆ ಪೂಜೆ ಅದು ಮಾಡ್ಲತ್ತೀನಿ. ಇನ್ನು ಇಲ್ಲಂತೂ ಡೈಲಿ ದೇವ್ರಿಗೆ ಹೂವು ಸಿಗ್ಲತ್ತವ. ನಾ ಮಾಡಲ್ದೆ ಹೋಗಲಿ ಕಂಪಲ್ಸರಿ ಹೂವು ಅಂತೂ ಇರ್ತವೆ ಗಿಡಗಳಿಗೆ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಆಲು ಎಲ್ಲ ಗಿಡ ಅಂದ್ರೆ ದಾಸವಾಳ ಹೂವು ಎಲ್ಲರ ಮನೆಗಳವ. ಹಾಗಾಗಿ ದಿನ ದಾಸವಾಳ ಹೂವು, ವೈಟ್ ಹೂವು ಅಲ್ಲಿ ಯಾವೇ ಅಲ್ಲಿ ತಂದು ದೇವ್ರಿಗೆ ಹಚ್ತೀನಿ ನಾನು ಪೂಜೆ ಮಾಡಿದ್ದೀನಿ. ನಾ ಮಾಡಲ್ಲ ಹೋದ್ರೆ ಭೀ ನಮ್ಮ ಮನೆಯವ್ರು ಮಾಡೋರು ಅಂದ್ರೆ ಭೀ ಅವರಿಗೆ ತಂದು ನಾ ಹೂವು ಇಡ್ತೀನಿ, ಅವ್ರು ತಾನೇ ಮಾಡ್ಕೋತಾರೆ. ಹಾಗಾಗಿ ಡೈಲಿ ಹೂವು ದೇವ್ರಿಗೆ ಹೂವು ಸಿಗ್ಲತ್ತವ. ಇನ್ನು ದೇವ್ರ ಬಳಿ ಇವತ್ತು ಮಾಮೂಲಿ ಪೂಜೆ ಅಂದ್ರೆ ಮನೆಗೆ ಏನಾರ ಫ್ರೂಟ್ಸ್ ಇತ್ತು ಅಂದ್ರೆ ನಮ್ಮ ಮನೆಯವ್ರು ಮಾಡ್ರೆ ಅಂದ್ರೆ ಏನೂ ಇಡಲ್ಲ ಅವರು. ಸಕ್ರೆ ಇದ್ರು ಸಕ್ರೆ ಹಚ್ತಾರೆ. ನಾ ಈಗ ಫ್ರೂಟ್ಸ್ ಇದ್ದು ಮನ್ಯಾಗ, ಹಾಗಾಗಿ ಆರೆಂಜ್ ಇಟ್ಟಿದ್ದೆ ದೇವ್ರಿಗೆ. ಇನ್ನು ಮನೆಗೆ ಪೂಜೆ ಮಾಡೋದು. ಇನ್ನು ಹೊರಗೆ ಬಂದು ದೇವ್ರ ಬಳಿ ಅಂದ್ರೆ ಹೊರಗೆ ತುಳಸಿ ಗಿಡ ಹಚ್ಚಿನಲ್ವ, ಏನಾಗ್ಯದನೋ ಗೊತ್ತಿಲ್ಲ. ನಾನು ಕೇಳೋರು ನಮ್ಮದು ಹಳೆ ಓನರ್ ಅಂದರು, ಈಗ ಚಳಿಗಾಲ ಅದಲ್ವ ಒಡೆಲು ಅಂದ್ರೆ ಬೆಳೆಲ್ದು ಏನಿಲ್ಲ ಅಲ್ಲತ್ತಾರ. ತುಳಸಿ ಗಿಡ ಏನಪ್ಪ ಅಂದ್ರೆ ಎಲೆಗಳು ಉದುರು ಹೋಗ್ಲತ್ತವ, ಚಿಗೆಲೆ ಆಗ್ಯದ, ಕೆಳಗೆ ಮೊಳಕೆಗಳವ. ಹಾಗಾಗಿ ನಾನು ಒಟ್ಟೇನು ಟೆನ್ಷನ್ ತೊಗೊಂಬಲ್ಲಾಗಿನಿ ಕೆಳಗಿನ ಮೊಳಕೆಯಾರ ಬರ್ತಾವ ಅಂತಂದು. ಇನ್ನು ಅದೇ ತುಳಸಿ ಗಿಡದೆಲ್ಲ ಕ್ಲೀನ್ ಮಾಡ್ದೆ, ಒಳಗಿಂದ ಎಲೆಗಳೆಲ್ಲ ತೆಗ್ದು. ಇನ್ನು ಅಲ್ಲೇ ಒಂದು ಗಣಪತಿ ಇಟ್ಟಿದ್ದೇವೆ. ಇದು ಗಣಪತಿ ಬಂದು ಗಣೇಶ ಹಬ್ಬ ಇರ್ತದಲ್ವ, ಗಣೇಶ ಚತುರ್ಥಿಗೆ ನಮ್ಮ ಊರ್ಲಿಂತೂ ನನ್ನ ಇಬ್ಬರು ಮಕ್ಕಳು ನಂಗೆ ಗಣಪತಿ ಬೇಕು ಅಂತ ನಮ್ಮ ಜಾನು ಹಠ ಮಾಡಿ ಸಲುವಾಗಿ ನಮ್ಮ ಮಾಮಿ ಒಂದು ಗಣಪತಿ ಸಣ್ಣ ಗಣಪತಿ ತೊಗೊಂಡು ಆಕೆ ಕೊಟ್ಟಿರು ಆಡ್ಲಕ್ಕಂತ. ಆಕೆ ಅಲ್ಲಿ ಆಡೋದಲ್ಲೇ ಅಲ್ಲಿಂದು ಇಲ್ಲಿಗೆ ತಂದಿದ್ದೇವೆ ನಾವು. ಇಲ್ಲಿಗೆ ತಂದು ಇಲ್ಲಿ ಭೀ ತೊಗೊಂಡು ಆಡ್ಯಾಳ. ಇಲ್ಲೊಂದು ಕೈ ಮುರಿದ ನೋಡ್ರಿ. ಆಕಿನೇ ಆಡೋ ಟೈಮಿಗೆ ಬಿದ್ದದ ಆಕಿನ ಕೈಲಿಂತು. ಹಾಗಾಗಿ ಇನ್ನು ನಾವು ಹಳೆ ರೂಮ್ನಾಗ ಇದ್ದಲ್ಲಿ ಹೊರಗೆ ಇಟ್ಟಿದ್ದೇವೆ. ಯಾಕಂದ್ರೆ ಅಲ್ಲಿ ಸಣ್ಣದು ರೂಮ್ ಇತ್ತಲ್ವ, ಹಾಗಾಗಿ ಗಣಪತಿಗೆ ಇವು ಏನಂತಾರೆ ಮಡಿ ಮುಚ್ಚಿಟ್ಟು ಅಂತಂದು ಹೊರಗೆ ಇಟ್ಟಿದ್ದೇವೆ. ಬಟ್ ಇಲ್ಲಿ ಬರೋದು ತೊಗೊಂಡು ಬಂದಿದ್ದೀವಿ ಅಂದ್ರೆ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಮತ್ತೊಂದು ದಿನ ಹೋಗಿ ನಮ್ಮ ಗಣಪತಿಗೆ ತೊಗೊಂಡು ಬಂದು ಇನ್ನು ಇಲ್ಲಿ ತುಳಸಿ ಗಿಡದ ಬಳಿ ಇಟ್ಟು ಪೂಜೆ ಮಾಡ್ಲತ್ತೀನಿ ಡೈಲಿ ನಾನು. ಇನ್ನು ಇಷ್ಟೇ ಪೂಜಾ. ನಮ್ಮ ಪುಟ್ಟ ಗಣಪತಿ ಹೆಂಗನಂತ ಹೇಳ್ರಿ. ಕರಿಬೇವು ತರಬೇಕಿಲ್ಲ, ಮೊನ್ನೆ ಮಾರ್ಕೆಟ್ನಾಗ ಮತ್ತು ಚುಡ್ವಾರ ಮಾಡ್ತಿದ್ದೀವಿ. ಸೊ ಅವಲಕ್ಕಿ ತರಬೇಕಿಲ್ಲ, ಕರಿಬೇವು ತಂದ್ರೆ ಚುಡ್ವಾರ ಮಾಡ್ತಿದ್ದೆ. ಏನು ಬೇಕಾಗ್ಯದ ಏನು ಬೇಕಾಗ್ಯದ ಏನೂ ಇಲ್ಲ. ವಿಕಾಸ ಮಾಲೆ ಸ್ಕೂಲಿಗೆ ಹೋಗಲ್ಲ, ಬರಲಿಕ್ಕೆ ಬರಲ್ಲ ಏನು ಹೋಗ್ತಾವೆ. ಎಬ್ಸಿಡ್ ಬರಿಂದ ಅರ್ಧಕ್ಕೆ ಬರ್ಬೇಕಾ? ಅರ್ಧಕ್ಕೆ
ಜೆ ಬರ್ಲ ಬರಲ್ಲ ಕೆ ಬರ್ಲ ಬರಲ್ಲ ಏನು ಬರ್ತೀನಿ ಸ್ಕೂಲಿಗೆ ನಾ ಸ್ಕೂಲಿಗೆ ಹೋಯ್ತೆ ಅಂತ ಸ್ಕೂಲ್ ಬರ್ತೀನ ಎಮ್ ಬರಬೇಕಿಲ್ಲ ಕಿಸ್ಮಿಸ್ ಇತ್ತು ಕಿಸ್ಮಿಸ್ ಯಾರಂತ ಏನು ಸಿಗಲ್ಲದ್ರ ಅದರ ಕಿಸ್ಮಿಸ್ ಅಂತ ಕಳ್ಳರಿ ನೀವು ಬರಿಲತ್ತೀರ್ಯಾ ಇಲ್ಲ ನೀವು ಜಗಳ ಆಡತ್ತೀರಿ ಅರ್ಥ ಆಗಲ್ಲಾಗ್ಯದ ನನಗೆ ನೀ ಬುಕ್ ನೋಡಿ ಕಾಲಾಗ ನೋಡೋದು ಬುಕ್ ಇಲ್ಲ ಬಂದ್ ಮಾಡಲ್ಲ ನಿಮ್ದೆಲ್ಲ ಜಗಳ ಗೊತ್ತಾಗಬೇಕ ಬೇರೆದವ್ರು ಭೀ ಹೆಂಗೆ ಹೆಂಗೆ ಜಗಳ ಆಡ್ತಾರೆ ಅಂತ ಗೊತ್ತಾಗಬೇಕಲ್ಲ ನಿಮ್ದು ಅದಕ್ಕೆ ಹಚ್ಚಿನ ಎಲ್ಲಿ ಬರ್ಲತ್ತಿದ್ದಿ ಉಲ್ಟಾ ಉಲ್ಟಾ ಮಕ್ಕೊಂಡಿದ್ದು ಬುಕ್ಕಿನ ಮೇಲೆ ಫ್ರೆಂಡ್ಸ್ ನೋಡ್ಲತ್ತಿರಲ್ಲ ಇಬ್ರು ಹೆಂಗೆ ಜಗಳ ಆಡತ್ತಾರ ನಾ ಪಪ್ಪಗೆ ಹೇಳು ನೀ ಪಪ್ಪಗೆ ಹೇಳು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಯಾವ ಥರ ಜಗಳ ಆಡತ್ತಾರ ನೋಡ್ರಿ ಅಂದ್ರೆ ಕೈಟು ಬೇಕಂತ ನಮ್ಮ ಜಾನಿಗೂ 2 ದಿನದ ಹಿಡ್ದು ಹಾಗಾಗಿ ಕೈಟಿನ ಸಲುವಾಗಿ ಜಗಳ ಅದು ಅಮ್ಮ ನಾ ಪಪ್ಪಗೆ ಹೇಳ್ತೀನಿ ಅಂದ್ರೆ ಈಕಿ ನಾ ಪಪ್ಪಗೆ ಹೇಳ್ತೀನಂತ ಈಗ ಒಂದು 8 ಗಂಟೆ ಹಂಗೆ ಆಗ್ಯದ ಅಡುಗೆ ಸ್ಟಾರ್ಟ್ ಮಾಡೀನಿ ಆ್ಯಕ್ಚುಲಿ ಲೇಟ್ ಆಗ್ಯದ ಅಂದ್ರೆ ಸುಮ್ಮನೆ ಬರೀ ಅಮ್ಮ ಈಗ ನೀ 8 ಗಂಟೆ ಹಂಗಾಗ್ಯದ ಇಲ್ಲಿ ಎಲ್ಲ ಮೊನ್ನೆ ತರಕಾರಿ ತಂದಾರಲ್ಲ ಮೆಂತ್ಯ ಪಲ್ಯ ಬಟಾಣಿ ಆಯಿತು ಎಲ್ಲ ಹಾಕಿ ಅನ್ನ ಮಾಡ್ಲತ್ತೀನಿ ಈಗ ಯಾಕಂದ್ರೆ ಮನೆಯವ್ರು ಭೀ ಡ್ಯೂಟಿಗೆ ಹೋಗ್ಯಾರ ಇನ್ನು ನೈಟ್ ಅಡುಗೆ ನಮ್ಮ ಮೂಗರಿಗೆ ಇನ್ನು ಅದ ಅನ್ನ ಅದ ರೊಟ್ಟಿ ಅವ ಮುಂಜಾನೆ ಮಾಡಿದ ಪಲ್ಯ ಅದ ಬಟ್ ಅನ್ನ ಮಾಡ್ದೆ ವೈಟ್ ಅನ್ನ ಮಾಡಿದ್ರು ಭೀ ನಡೀತದ ಬಟ್ ಸ್ವಲ್ಪ ಗರಂ ಗರಂ ಇರಲಿ ಹೊರಗೆ ಫುಲ್ಲು ಚಳಿ ಅದ ನಾ ಭೀ ಸ್ವೆಟ್ರ್ ಹೀಗೆ ತೆಗ್ದೀನಿ ಯಾಕಂದ್ರೆ ಎಲ್ಲರೂ ಜಾನು ಸುಮ್ಮನಿರು ಜರ ಬೇಗ ಸ್ವೆಟರ್ ಮೇಲೆ ವೀಡಿಯೋ ಮಾಡತ್ತೀನಲ್ವ ಮತ್ತು ಅದೇ ಒಂದೇ ವೀಡಿಯೋ ಸರಿ ಹಾಕ್ತೀನಂತ ಯಾರು ಅಂದ್ಕೊಂಡಿರಿ ಅಂತಂದು ಈಗ ಸ್ವೆಟರ್ ಕಳೆದೀನಿ ಅಷ್ಟೇ ನಾನು ಇನ್ನು ಈ ಕಡೆ ಅನ್ನಕ್ಕೆ ಇಟ್ಟೀನಿ ಇನ್ನು ಒಂದು ಕಡೆ ಫೂಲ್ ಗೋಬಿ ಕಟ್ ಮಾಡತ್ತೀನಿ ನಾಳಿನ ಸಲುವಾಗಿ ಯಾಕಂದ್ರೆ ನಾಳೆ ಮುಂಜಾನೆ ಅಡುಗೆ ಮಾಡೋ ಸಲುವಾಗಿ ಮುಂಜಾನೆ ಮಾಡ್ಕೋಬೋದು ಬಟ್ ಏನಪ್ಪ ಅಂದ್ರೆ ಮುಂಜಾನೆ ಸ್ವಲ್ಪ ಹುಡುಗದಲ್ವ ಇಲ್ಲಿಗೆ ಬಂದಿದ್ದು ಹಿಡಿದು ಸ್ವಲ್ಪ ಹೊರಗೆ ನಮ್ಮದು ಗಾಡಿ ಪಾರ್ಕಿಂಗ್ನು ಕೆಳಗಿದ್ದೇವಲ್ವ ಈಗ ಕೆಳಗಿದ್ದವರೇ ಹುಡ್ಕೋಬೇಕು ನಾವು ನೋಡಿದ್ವಿ ಕೆಳಗೆ ಹಾಗಾಗಿ ಪರವಾಗಿಲ್ಲ ಒಂದು ಈ ಕಡೆ ಅನ್ನಕ್ಕಿಟ್ಟು ಈಗ ಪಲ್ಯ ಅದು ಏನಾರ ಮಾಡೋದಿತ್ತು ಇಲ್ಲ ಬ್ಯಾಳೆ ಹಾಕೋದಿತ್ತು ಅಂದ್ರೆ ಕುಕ್ಕರ್ನಾಗ ಬ್ಯಾಳೆದ ಹಾಕಿ ಪಲ್ಯ ಬಗರ್ ಹೊಡೆದು ಪಲ್ಯ ಮಾಡೋದಿತ್ತು ಅಂದ್ರೆ ಪಲ್ಯ ಬಗರ್ ಹೊಡೆದು ಇಟ್ಟು ನಾನು ಹೋಯ್ತೀನಿ ಹೊರಗೆ ಹುಡುಗಿ ಮುಂದೆ ಹುಡುಗದ ಹಾಗೆ ಗೇಟ್ ಹೊರಗೆ ಹುಡುಗದ ಅವೆರಡು ಹುಡುಗಿ ನಾ ಆಯಿತು ಅಲ್ಲಿ ಹುಡುಗಿ ಅದು ಮಾಡಿ ಬರತ್ತಾನೆ ಹುಡುಗಿ ಗೇಟ್ ಹೊರಗೆ ನೀರು ಹೊಡಿಬೇಕು ಡೈರಿ ಏನು ತೊಳೆದಿರಲ್ಲ ಗೇಟ್ ಹೊರಗೆ ಸ್ವಲ್ಪ ಒಂದು ಬಕೆಟ್ಲಿಂತು ಇಲ್ಲ ಅವ್ರು ಬೋರ್ ಹಾಕ್ಕೊಂಡು ನೀರು ಹೊಡೆದು ಬರತ್ತಾನ ಇಲ್ಲಿ ಅನ್ನ ಪಲ್ಯ ಆಯ್ತದ ಹಾಗಾಗಿ ಈಗ ನಾನು ಮುಂಜಾನೆ ಕಟ್ ಮಾಡ್ಕೋತ ಕುಂತಂದ್ರೆ ಟೈಮು ಇದು ಕಟ್ ಮಾಡೋದ್ರಾಗೆ ಆಗೋಯ್ತದಲ್ವ ಹಾಗಾಗಿ ನೈಟೇ ಕಟ್ ಮಾಡಿ ಇಟ್ಕೊಳತ್ತೀನಿ ಇವತ್ತು ಮುಂಜಾನೆ ಭೀ ಪಾಲಕ್ ಪಲ್ಯ ಮಾಡೀನಿ ಅದು ಭೀ ನೈಟೇ ಕಟ್ ಮಾಡಿ ಫ್ರಿಜ್ನಾಗ ಇಟ್ಬಿಟ್ಟಿದೆ ಈಗ ಇದು ಭೀ ಈಗ ತರಕಾರಿಗಳು ಕಟ್ ಮಾಡಿ ಫ್ರಿಜ್ನಾಗ ಇಟ್ಟಂದ್ರೆ ನಾನು ಡೈರೆಕ್ಟ್ ನಾಳೆಗೆ ಇಷ್ಟರೊಳಗಡೆ ಕಟ್ ಮಾಡ್ಕೊಂಬೋದು ಡೈರೆಕ್ಟ್ ಬಗರ್ ಹೊಡೆದೇ ಇರ್ತದೆ ಹಾಗಾಗಿ
ಹೀಗೆ ಕಟ್ ಮಾಡಿ ಇಟ್ಕೊಳತ್ತೀನಿ. ಆ್ಯಕ್ಚುಲಿ ಸ್ಕೂಲ್ ಇಲ್ಲ ಅಂತಂತಲ್ಲ ತಿಳು ನಮ್ಮಮ್ಮು, ಹಾಗಾಗಿ ನಾನು ರಿಲ್ಯಾಕ್ಸ್ ಆಗಿದ್ದ ಅಂದ್ರೆ ಮಾಡ್ಕೊಂಬಲ್ದಪ್ಲೆ, ಇಲ್ಲದ್ರೆ ನಾನು ಅವಾಗೆ ಮಾಡಿಡ್ತಿದ್ದೆ ಅಮ್ಮಗೂ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದಾಗೆ. ಬಟ್ ಈಗ ಫೋನ್ ಹಚ್ಚಿದ ಮೇಲೆ ಮೆಸೇಜ್ ಬಂದಿಲ್ಲ, ನಾನು ಮೆಸೇಜ್ ಬರ್ತದೇನೋ ಸ್ಕೂಲಿಂದ ನಾನು ಅಂದ್ಕೊಂಡಿದ್ದೆ, ಮೆಸೇಜ್ ಬಂದಿಲ್ಲ. ಹಾಗಾಗಿ ಫ್ರೆಂಡ್ಸ್ಗೆ ಫೋನ್ ಹಚ್ಚಿ ಕೇಳೋರ ಇಲ್ಲ ಬೇರೆ ಸೀನಿಯರ್ ಪಾರ್ಗಳಿಗೆ ಕೇಳ್ಯಾರ. ಅಲ್ಲಿ ಇಬ್ಬರು ಮೂಗರ್ ಪಾರ್ಗಳು ಅಂದ ಅವತ್ತು ನಾಳೆಗೆ ಸುಟ್ಟಿ 2 days ಹಾಲಿಡೇ ಅಂತಂದು, ಬಟ್ ಇಲ್ಲ ಅಂತ ನಾಳೆಗೆ ಒಂದಿನ ಸ್ಕೂಲ್ ಅದ. ಹಾಗಾಗಿ ಮಾಡ್ಲಕ್ಕಂತ ತರಕಾರಿ ಕಟ್ ಮಾಡಿ ಇಟ್ಕೊಳ್ತೀನಿ. ಯಾಕಂದ್ರೆ ಸ್ವಲ್ಪ ಮುಂಜಾನೆ ಭೀ ಈಸಿ ಆಯ್ತದಲ್ವ, ಸ್ವಲ್ಪ ಲೇಟ್ ಮಾಡಿ ಎದ್ದರೂ ಭೀ ಪರವಾಗಿಲ್ಲ. ನಾನೇನು ಜಲ್ದಿ ಹೇಳಲ್ಲ, ಅಲ್ಲಿ ಭೀ 6:40-45ಕ್ಕೆ ಹೇಳ್ತಿದ್ದ, ಅಲ್ಲೇನು ಹುಡುಗದ ಮಾಡೋದಿದ್ದಿಲ್ಲ, ನಮ್ಮ ರೂಮ್ ಮುಂದೆ ನಾವು ಹುಡ್ಕೊಬೋದಿತ್ತು. ಇಲ್ಲಿ ಭೀ ಸ್ವಲ್ಪ 6:40ಕ್ಕೂ ಇಲ್ಲ ಒಂದೊಂದು ಸರ್ತಿ 7ಕ್ಕೆ ಹಂಗೆ ಎದ್ದ ಅಂದರೆ ಸ್ವಲ್ಪ ಲೇಟ್ ಆಯ್ತದಲ್ವ. ಹಾಗಾಗಿ ಹೀಗೆ ಕಟ್ ಮಾಡಿ ಇಟ್ಕೊಳತ್ತೀನಿ. ಈಗ ಇಟ್ಕೊಂಡ್ರೆ ಭೀ ನಂಗೆ ಭೀ ಮುಂಜಾನೆ ಸುಲಭ ಆಯ್ತದ. ಇಲ್ಲದ್ರ ಮತ್ತು ಪುಳಿಯೋರ ಮಾಡು, ಇಲ್ಲ ಏನೋ ರೈಸ್ ಮಾಡು. ಪುಳಿಯೋರ ಸ್ವಲ್ಪ ಅಂದ್ರೆ ಪುಳಿಯೋರ ಅಂದ್ರೆ ಅನ್ನ ಮಾಡಿ ಏನಂತೇವೆ ನಾವು ಒಗರು ಹೊಡಿತೇವಲ್ವ, ಅಕ್ಕಿಂದ್ಯಾಕ ಯಾಕೆ ಅಕ್ಕಿಂದ್ಯಾಕ ಅಕ್ಕಿ ಬಾರ್ದು ಮತ್ತೇನು ತೋಲ್ ಬರಿಯತ್ತ ಅಂತ ಶಾರ್ಪ್ ಮಾಡತ್ತೀವಿ. ಅದು ಪುಳಿಯೋರ ಎಲ್ಲೋ ಇರ್ತದಲ್ವ, ಹಾಗಾಗಿ ಅಮ್ಮಗೂ ಮೊನ್ನೆ ದಿಟ್ಟಿಯಾಗಿತ್ತು. ಹಾಗಾಗಿ ಅಂದ್ಕೊಂಡ ಅದು ಸಲುವಾಗಿ ಆಲ್ಮೋಸ್ಟ್ ಅಲ್ಲ ನಾನು ದಿಟ್ಟಿಯಾಗವು ಎಗ್ಗಾಲಿ ಬೇರೆದು ದಿಟ್ಟಿ ಆಯ್ತಾವಲ್ವ. ಈಗ ಒಂಥರ ಎಗ್ಗಿಗೆ ದಿಟ್ಟಿ ಆಯ್ತದ, ಅರ್ಶಿಣ ಕಲರ್ ಇದ್ದಿದ್ದು ಅನ್ನಕ್ಕೆ ದಿಟ್ಟಿ ಆಯ್ತದ. ಹಾಗಾಗಿ ಆಲ್ಮೋಸ್ಟ್ ಅಲ್ಲಿ ಕಳಿಸಲ್ಲ. ಬಟ್ ಒಂದೊಂದು ಟೈಮಿಗೆ ಮಾಡ್ಲಿಕ್ಕಾಗಲ್ಲ ಹೋಯ್ತು ಅಂದ್ರೆ, ಇಲ್ಲ ಮನೆ ತರಕಾರಿ ಏನು ಬಿದ್ದೋಯ್ತು ಅಂದ್ರೆ ಪುಳಿಯೋರ ಮಾಡಬೇಕಲ್ವ. ಹಾಗಾಗಿ ಮೊನ್ನೆ ಪುಳಿಯೋರ ಮಾಡಿ ಕಟ್ಟಿದ್ದ, ಆಕೆಗೆ ದಿಷ್ಟಿ ಆಗಿತ್ತು. ಇನ್ನು 2-3 days ಹೊಟ್ಟೆ ಬ್ಯಾನಿ. ಅದಕ್ಕೆ ನಾನು ಹೇಳಿನಲ್ವ ಶುಕ್ರವಾರ ದಿನಕ್ಕೆ ಸ್ಕೂಲಿಗೆ ಹೋಗಿಲ್ಲ ಅಂತ, ದಿಟ್ಟಿ ಆಗಿತ್ತಂತ. ಹಾಗಾಗಿ ಮತ್ತು ಇಲ್ಲೆಲ್ಲ ಹೋಗಿ ಮಂತ್ರ ಅದು ಹಾಕ್ಸ್ಕೊಂಬಂದೀವಿ. ಆ್ಯಕ್ಚುಲಿ ನಾವು ಹೆಚ್ಚಿಗೆ ಜಾನು ಹೊಡಿತು ನೋಡ, ಕಾಪಿ ಬುಕ್ ತೆಗ್ದಿಟ್ಟು ನಾ ಬುಕ್ಕಿಗೆ ಗೀಚು, ಗೋಡಿಗೆ ಗೀಚ್ಬೇಡ ನೀ ಬರೀ ಅಮ್ಮು. ಹಾಗಾಗಿ ನಾವು ಹೆಚ್ಚಿಗೆ ಆಲ್ಮೋಸ್ಟ್ ಆಲ್ ಫಸ್ಟ್ ಯಾವುದಾದ್ರೆ ಫಸ್ಟ್ ತೋರಿಸ್ತೇವೆ. ಹಾಗಾಗಿ ಹೊಟ್ಟೆ ಬ್ಯಾನಿ ಅದ್ರ ಸಲುವಾಗಿ ದಿಟ್ಟಿ ಆಗ್ಯದಂತ. ಹಾಗಾಗಿ ಜರ ಆಲ್ಮೋಸ್ಟ್ ಆಲ್ ಆ ಥರ ಮಾಡಬಾರ್ದಂತೆ ಈ ಥರ ನೈಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಳತ್ತೀನಿ. ಈ ಥರ ಮಾಡ್ರೆ ಭೀ ನಮಗೆ ಈಸಿ ಆಯ್ತದಲ್ವ, ಅದ್ರ ಸಲುವಾಗಿ. ಈಗ ನಮ್ಮ ಜಾನು ಬರೆಯೋದೇನೋ ಖರೆ ನಂಗಾರ ತೋಲ್ ಟಾರ್ಚರ್ ಫ್ರೆಂಡ್ಸ್, ಬರೆಯಲ್ಲ ಮತ್ತು ಫುಲ್ಲು ಒಂದು ಗೋಬಿ ಕಟ್ ಮಾಡ್ತೀನಿ. ಇನ್ನು ನಮ್ಮ ಮನೆಯಾಗ ಏನಪ್ಪ ಅಂದ್ರೆ ಒಣ ಗೋಬಿ ಪಲ್ಯ, ಇದು ಫುಲ್ ಗೋಬಿ ಇರ್ತದಲ್ವ, ಫುಲ್ ಗೋಬಿ ಒಂದೇ ಮಾಡಬಾರ್ದು. ಇದ್ರೊಳಗೆ ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ಮು ಮತ್ತು ಆಲೂ ಹಾಕಬೇಕು ಕಟ್ ಮಾಡಿ. ಹಾಗಾಗಿ ಹಾಫ್ ಮಾಡಮಂದ, ಈಗ ಹಾಫ್ ಇಟ್ಟ ಅಂದ್ರೆ ಮತ್ತು ಏನಂತಾರೆ ಇನ್ನೊಂದು ಹಾಫು ಅರ್ಧ ಹಾಳಾಗೋಯ್ತದ. ಅದ್ರ ಸಲುವಾಗಿ ಮುಂಜಾನೆ ಸಂಜೆಗೆ 2 ಟೈಮ್ ಆಗಪ್ಲೆ ಮಾಡ್ಲತ್ತೀನಿ. ಒಂದು ಆಲೂ ಹಾಕ್ತೀನಿ ಇದ್ರಾಗ ಅಷ್ಟೇ. ಯಾಕಂದ್ರೆ ಹೋಗಲತ್ತೀನಿ. ಹೀಗೆ ಶಾರ್ಪ್ ಮಾಡಿಕೊಡ್ಬೇಡ, ಅದು ಮೆತ್ತಗಿರ್ತದೆ, ಅದು ಹೋಯ್ತದ. ಅವು ಪೆನ್ಸಿಲ್ಗಳು ಮೆತ್ತಗೋ, ಹಂಗಾಗಿ ಹೋಯ್ತಾವ. ಹಂಗಾಗಿ ಈಗ ಫುಲ್ಲು ಕಟ್ ಮಾಡತ್ತೀನಿ. ಇನ್ನು ಒಂದು ಆಲೂ ಹಾಕಿ ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ಹೆಚ್ಚಿಗೆ ಪಲ್ಯ ಆದ್ರೂ ಭೀ ಮತ್ತು ನೆಕ್ಸ್ಟ್ ಡೇ ಉಣ್ಬೇಕಾಯ್ತದ. ಹಾಗಾಗಿ ಫುಲ್ಲ ಕಟ್ ಮಾಡ್ಲತ್ತೀನಿ. ಈ ತರಕಾರಿ ಇರತ್ತನ ನಾವು ಬೇರೆ ಬ್ಯಾಳೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಈಗ ಬ್ಯಾಳೆ ಅದು ಮಾಡ್ಲಿಕ್ಕೆ ಹೋದೇವಿ ಅಂದರೆ ಇವು ತರಕಾರಿ ಹಾಳಾಗೋಯ್ತದ. ಅದ್ರ ಸಲುವಾಗಿ ಫಸ್ಟು ತರಕಾರಿಗಳು ಮುಗಿಸ್ಕೋಬೇಕು ಅನ್ನಿಸ್ತದ. ಬಟ್ ಏನಪ್ಪ ಅಂದ್ರೆ ಮತ್ತೆ ತರಕಾರಿ ಆಗೋದು ಅಲ್ಲ, ಅಯ್ಯೋ ನಾ ಬ್ಯಾಳೆನೇ ಮಾಡಬೇಕಲ್ಲ ಈ ಥರನೇ ಅನ್ನಿಸ್ತದ. ಅದ್ರ ಸಲುವಾಗಿ ಈಗ ಫಸ್ಟ್ ಯಾವ ಹಾಳಾಯ್ತಾವೆ ನೋಡ್ರಿ ಅವು ಜಲ್ದಿ ಮಾಡ್ತೀನಿ. ಈಗ ಪಾಲಕ್ ಹಾಳಾಯ್ತಿತ್ತು. ಆ್ಯಕ್ಚುಲಿ ನಿನ್ನೆ ಫ್ರೆಶ್ ತರಕಾರಿ ಸಿಕ್ಕ್ಯವ, ನಮ್ಮ ಮನೆಯವ್ರು ಸ್ವಲ್ಪ ಜಲ್ದಿ ಹೋಗ್ಯಾರ. ಇಲ್ಲಾಂದ್ರೆ ಲೇಟ್ ಮಾಡಿ ಹೋಯ್ತಿರು. ಯಾವಾಗ ಭೀ 5:30 ಹಂಗೆ ಹೋಯ್ತಿರ, 5:30 ಹಂಗೆ ಹೋಯ್ತಾರೆ ಅವ್ರು. ಲೇಟ್ ಮಾಡೇ ಹೋಯ್ತಾರೆ ಮಾರ್ಕೆಟ್ಗೆ. ಇಲ್ಲಿ ಬಂದಿದ್ಮೇಲೆ ಫಸ್ಟ್ ಟೈಮ್ ಹೋಗ್ಯಾರಲ್ವ, 3ಕ್ಕೇನೋ ಹೋಗ್ಯಾರ ಮಾರ್ಕೆಟ್ಗೂ. ಅಂದ್ರೆ ಬರ್ಲಕ್ಕೆ ಭೀ ಲೇಟೇ ಮಾಡ್ಯಾರ. ಹೋದ್ರೆ 2 ಗಂಟೆ ಹೋಯ್ತಾರೆ ಬಿಡ್ರಿ ಮಾರ್ಕೆಟ್ಗೂ. 3ಕ್ಕೆ ಹಂಗೆ ಹೋಗ್ಯಾರ. ಹೋದ ಸಲುವಾಗಿ ಫ್ರೆಶ್ ಸಿಕ್ಕ್ಯಾವ ತರಕಾರಿಗಳು. ಹಾಗಾಗಿ ಬಟಾಣಿ ಈಗೆಲ್ಲ ಮೆಂತ್ಯ ಪಲ್ಯ ಭೀ ಚಂದ ಸಿಕ್ಕ್ಯದ ಈ ಸರ್ತಿ. ಪಾಲಕ್ ಭೀ ಚಂದಿತ್ತು. ಅದ್ರಾಗ ಭೀ 20 ರೂಪಾಯಿಗೆ 6 ಕಟ್ಟು ದಮ್ದಮ್ಮನು ಇದ್ವು. ಯಾಕಂದರೆ ಇಲ್ಲಿ ಇಷ್ಟೇ ಕೊಡ್ತಾರೆ. ಬಟ್ ಈಗ ಸರ್ತಿ ದಮ್ದಮ್ ಇದ್ದವು. ಹಾಗಾಗಿ 3 ಪಾಲಕ್ ಕಟ್ ಮಾಡಿ ಇವತ್ತು ಪಲ್ಯ ಮಾಡೀನಿ. ಇನ್ನು ಅದರೊಳಗೆ ಪಲ್ಯ ಇನ್ನೂ ಉಳ್ದದ, ಇಷ್ಟು ಪಲ್ಯ ಉಳ್ದದ.
ತೊಗರಿ ಬೇಳೆ ಹಾಕಿ ಮಾಡಿದೆ. ಹೆಸರು ಬೇಳೆ ಯಾವಾಗ ಭೀ ನಾನು ಬ್ಯಾಳಿ ಮಾಡಿ ಅದಕ್ಕೆ ಈಗ ಮುದ್ದೆ ಪಲ್ಯ ಅಂತ ಇರ್ತಾರಲ್ವ ಆ ಥರ ಮಾಡ್ತೀನಿ. ಬಟ್ ಈ ಸರ್ತಿ ಸ್ವಲ್ಪ ತೊಗರಿ ಬೇಳೆ ಹಾಕಿ ನೆನಿಕ್ಕಿ ನಾನು ಹೊರ ಕೆಸ ಎಲ್ಲ ಹುಡ್ಕೊಂಬರತನ ಒಂದು ಕಡೆ ಅನ್ನಕ್ಕೆ ಇಟ್ಟು ತೊಗರಿ ಬೇಳೆ ನೆನಿಕ್ಕಿ ಹೋಗಿದ. ಇನ್ನು ಬರತನ ನೆಂದಿವು, ಇನ್ನು ಅದು ಪಾಲಕ್ ಹಾಕಿ ಬಗರ್ ಹೊಡೆದಿನಿ ಅಷ್ಟೇ. ಆ ಥರ ಮಾಡಿದ. ಇಲ್ಲ ಯಾವಾಗ ಭೀ ಹಿಂಗೆ ಹೆಸರು ಬೇಳೆ ಆಗೋದು ಮಾಡ್ತಾರಲ್ವ ಹಾಗಾಗಿ ನಾನು ತೊಗರಿ ಬೇಳೆ ಮಾಡಿದ. ಇನ್ನು 3 ಪಾಲಕ್ ಅವ ಈ ಥರ ಹಾಳಾಗೋ ಫಸ್ಟ್ ಮಾಡ್ತೀನಿ. ಇನ್ನು ಇದು ಫೂಲ್ ಗೋಬಿ ಯಾಕೆ ಇವತ್ತು ಮಾಡ್ಲತ್ತೀನಿ ಅಂದ್ರೆ ನಿನ್ನೆ ತಂದಾಗ ಫ್ರೆಶ್ ಇತ್ತು. ನಾನು ಏನು ಮಾಡೀನಿ ಅಂದ್ರೆ ಕವರ್ನಾಗ ಏನೂ ಹಾಕಿಲ್ಲ, ಇದಕ್ಕೂ ಡೈರೆಕ್ಟ್ ಹಾಗೆ ಒಯ್ದು ಫ್ರಿಜ್ನಾಗ ಇಟ್ಬಿಟ್ಟಿನಿ. ಹಾಗಾಗಿ ಇದು ಸ್ವಲ್ಪ ಮೆತ್ತಗಾಗ್ಯದ. ನೀನು ಏನು ಜಡಗಂಡ ನಿಂದು ಹೊಂಟೆ ನಿಂದು ಯಾಕೆ ಹಾಕಿನ ಕೂಡ ಜಗಳ ಆಡ್ತಿದ್ದಿ? ಹಾಂ, ಪೆನ್ಸಿಲ್ ರಬ್ಬ ಅಂದ್ರೆ ಯಾಕೆ ಹೋಗಿಸ್ಲತ್ತೀನಿ ಮತ್ತು ಅದಕ್ಕೂ ಆಯ್ತು. ಎಷ್ಟು ಪೇಜ್ ಅದು ನೀನು ಅಮ್ಮ? ಹಾಂ, ಹೇಳಾಯ್ತು. ಅಡುಗೆ ಆಗ್ಯದ. ಆಕಿ ಡಿಸ್ಟರ್ಬ್ ಮಾಡ್ರೆ ನೀ ಡಿಸ್ಟರ್ಬ್ ಆಗಬಾರ್ದು. ಅಡುಗೆ ಆಗ್ಯದ ಇಲ್ಲಿ ಊಟ ಮಾಡ್ಲಕ್ಕ. ಹಾಂ, ಬದುಕ ಸಲುವಾಗಿ. ಊಟ ಎದ್ರ ಸಲುವಾಗಿ ಮಾಡ್ತಾರೆ ಇಲ್ಲಿ ನೋಡ್ರಿ. ಊಟ ಎದ್ರ ಸಲುವಾಗಿ ಅಂತ ಕೇಳ್ರಿಕಿನ್ ಮಾತು. ಯಾಕೆ ಫ್ರೆಂಡ್ಸ್ ಯಾಕೆ ಊಟ ಮಾಡ್ತಾರೆ ಹೇಳು ಅವ್ರಿಗೆ, ಯಾಕೆ ಊಟ ಮಾಡಬೇಕು ಫ್ರೆಂಡ್ಸ್ ಅಂತ ಕೇಳಿ. ಆಗೋಯ್ತು ಫ್ರೆಂಡ್ಸ್. ಫುಲ್ ಗೋಬಿ ಭೀ ಕಟ್ ಮಾಡಿಟ್ಟಿನಿ. ಏನು ಇದು ಒಂದು ಡಬ್ಬಾಗ ಹಾಕಿ ಫ್ರಿಜ್ಜಾಗ ಇಡೋದೆ. ಹಬ್ಬ ಇದಕ್ಕೆ ಮತ್ತೆ ಓಪನ್ ಇಟ್ಟಂದ್ರೆ ಇದು ಮೆತ್ತಗಾಗೋಯ್ತದ. ಹಾಗಾಗಿ ಒಂದು ಏನಂತಾರೆ ಟಿಫಿನ್ದಾಗ ಹಾಕಿ ಹಾಗೆ ಮುಚ್ಚಿ ಫ್ರಿಜ್ನಾಗ ಇಟ್ಬಿಟ್ರೆ ಹಿಂಗೆ ಫ್ರೆಶ್ ಇರ್ತದ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ಇರೋ ಬಿಸಿ ಬಿಸಿ ಅನ್ನ ಆಗ್ಯದ, ವಿಸಿಲ್ ಆಗ್ಯಾವ, ಊಟ ಮಾಡ್ತೇವೆ. ಇವತ್ತಿನ ಬ್ಲಾಗ್ ಎಲ್ಲ ನಿಮ್ಗೆ ಹೆಂಗೆ ಇಷ್ಟ ಆಗ್ಯದ ಹೆಂಗೆ ಹೇಳ್ರಿ, ಕಮೆಂಟ್ ಮಾಡಿರಿ. ಹಾಗೆ ಇಷ್ಟ ಆದರೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿರಿ. ಈ ಪೋರಿ ನೋಡ್ರಿ, ಇದು ತೋಲ್ ಬದ್ಮಸ್ ಪೋರಿ ಅದ. ಮನ್ಯಾಗ ಜಗಳದ್ರಾಗ ನಂಬರ್ 1 ಅಲ್ಲತ್ತ ಅಲ್ಲ. ಈಗ ವಿಡಿಯೋ ಮಾಡ್ಲತ್ರ ಏನೋ ಅನ್ಸಲ್ಲ ಆಗ್ಯದ. ಯಾಕಂದ್ರೆ ಸ್ವಲ್ಪ ದಿನ ಬಿಟ್ಟಿದಲ್ವ, ಸುಮ್ಮಕಿ ಏನೋ ಮಾಡ್ಲತ್ತಾಳ ಇರಬೇಕಲ್ವ. ಇದು ಸಣ್ಣ ಪರ್ಗಳು ಏನಾರ ಮಾಡ್ಲತ್ರ ವೀಡಿಯೋ ಮಾಡ್ತೀವಲ್ವ, ಮಾಡ್ಲಕ್ಕೆ ಹೋದ್ರು ನೋನೋ ವೀಡಿಯೋ ಅಂತಾಳ. ಈಗ ಅಂದ್ರೆ ಹೆಂಗೆ ವೀಡಿಯೋದಾಗ ಹೊಂಟಾಳ. ಅದೇ ಯೂಟ್ಯೂಬ್ ವೀಡಿಯೋ ಸಲುವಾಗಾದ್ರೆ ಓಕೆ ಮಾಡ್ತಾಳ. ಬೇರೆ ಡ್ಯಾನ್ಸ್ ಅದು ಮಾಡತ್ರ ಅದ್ರ ನಡೆಯಲ್ಲ ನಡಿ. ಓಕೆ ಫ್ರೆಂಡ್ಸ್, ಬಾಯ್.